ಡಿ.ಕೆ. ಶಿವಕುಮಾರ್ ಮದುವೆ ಮನೆಗೆ ಎಲ್ಲಾರನ್ನು ಕರೆಯೋ ರೀತಿ ಮಾಜಿ ಸಿಎಂಗಳ ಮನೆಗೆ ಹೋಗಿ ಭೇಟಿ ಮಾಡಿ ಖುಷಿಯಾಗಿ ಮಾತಾಡ್ ಬರ್ತಾವ್ರೆ. ಸದಾನಂದ ಗೌಡ್ರು, ಜಗದೀಶ್ ಶೆಟ್ಟರು, ಈಗ ಎಲ್ಲಾರ ಮನೆಗೂ ಹೋಗ್ತಾ ಇದಾರೆ. ಯಡಿಯೂರಪ್ಪ ಅವ್ರ ಮನೆಗೆ ಹೋಗಿದ್ರು, ದೇವೇಗೌಡರು ಮನೆಗೆ ಹೋಗಿದ್ರು. ಹಾಗಾಗಿ ಡಿ.ಕೆ. ಶಿವಕುಮಾರ್ ತನಗೆ ಸಿಕ್ಕಂತ ಮುಖ್ಯಮಂತ್ರಿ ಪಟ್ಟದ ಖುಷಿಯಲ್ಲಿ ವಿರೋಧಿಗಳ ಮನೆ ಬಾಗ್ಲಿಗೂ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಾವ್ರೆ. ಇದು ಒಳ್ಳೆ ಬೆಳವಣಿಗೆ. ಯಾರು ರಾಜಕಾರಣ ಕಿತ್ತಾಡ್ಬೇಕು ಅಂತೇನಿಲ್ಲ. ಇನ್ನೊಂದ್ ಕಡೆ ನಿಮ್ಮ ಅಪ್ಪನ ಕೈಯಲ್ಲಿ ಆಗಿಲ್ಲ, ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಸಿ.ಟಿ. ರವಿ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಏನು ಎತ್ತ ಅನ್ನೋದೊಂದಷ್ಟು ವಿಷಯ. ಇನ್ನೊಂದಷ್ಟು ಮಧ್ಯಪ್ರದೇಶದ ಶಾಸಕರು ಬೆಂಗಳೂರು ಬಂದವ್ರೆ ರೆಸಾರ್ಟ್ಸ್ಗೆ. ಅಂದ್ರೆ ಟಿಎಂಸಿ ಮಮತಾ ಬ್ಯಾನರ್ಜಿಯ ಕೋಟೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ, ನೆಲ ಕಚ್ಚುತ್ತಾ ಇದೆ. ಇದೆಲ್ಲಾ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಇದೆ. ಕಡೆವರೆಗೂ ಈ ಸುದ್ದಿಯನ್ನ ನೋಡಿ ಏನು ಎತ್ತ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ನೀವ್ಯಾರು ಇನ್ನೂ ಯಾರು ನೋಡ್ತಿದ್ರಿ, ಯಾರು ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ ಯೂಟ್ಯೂಬ್ ಅಲ್ಲಿ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಖಂಡಿತ ನಮ್ಮ ಚಾನಲ್ ನ ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ಬಹಳ ಇಂಪಾರ್ಟೆಂಟ್. ಸದಾ ರಾಜಕೀಯ ಕೆಸರೆರಚಾಟ, ಆರೋಪ ಪ್ರತ್ಯಾರೋಪಗಳಿಂದಲೇ ಸದ್ದು ಮಾಡ್ತಾ ಇರ್ತಕ್ಕಂಥ ರಾಜ್ಯ ರಾಜಕಾರಣದಲ್ಲಿ ಈಗ ಅತ್ಯಂತ ಅಪರೂಪದ, ಹಿಂದೆಂದೂ ಕಾಣದ ಸಾಂಸ್ಕೃತಿಕ ಮತ್ತು ಸೌಹಾರ್ದಯುತ ಬೆಳವಣಿಗೆಯೊಂದು ನಡೀತಾ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮಗಿರೋ ಸಾಲು ಸಭೆಗಳ ಬ್ಯುಸಿ ನಡುವೆ ವಿರೋಧ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳ ಮನೆ ಬಾಗಿಲಿಗೆ ಸದ್ದಿಲ್ಲದೆ ವಿಸಿಟ್ ಕೊಡ್ತಿದ್ದಾರೆ. ವೀರಪ್ಪ ಮೊಯ್ಲಿ ಅವರದೇ ಪಾರ್ಟಿಯವರು, ಇನ್ನು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಡಿ.ವಿ. ಸದಾನಂದ ಗೌಡರು, ಹೀಗೆ ಸಾಲು ಹಿರಿಯ ನಾಯಕನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಈ ನಡೆಗೆ ಸ್ವತಃ ಬಿಜೆಪಿ ಹಿರಿಯ ನಾಯಕ ಸದಾನಂದ ಗೌಡ್ರೆ ದಂಗಾಗಿ ಹೋಗಿದ್ದಾರೆ. ಹಿರಿಯ ನಾಯಕರ ಭೇಟಿಯ ಬಳಿಕ ಮಾತನಾಡಿದಂತ ಸಿಎಂ, ರಾಜಕೀಯ ಮತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬೇರೆ ವಿಚಾರ, ಆದ್ರೆ ರಾಜ್ಯದ ಅಭಿವೃದ್ಧಿ ಮತ್ತು ಜನಹಿತದ ದೃಷ್ಟಿಯಿಂದ ಹಿರಿಯ ನಾಯಕರ ಅನುಭವ ಹಾಗೂ ಸಲಹೆ ಪಡೆಯುವುದು ಅಗತ್ಯ. ರಾಜ್ಯಕ್ಕೆ ಸೇವೆ ಸಲ್ಲಿಸಿದ ಎಲ್ಲಾ ಮಾಜಿ ಮುಖ್ಯಮಂತ್ರಿಗಳಿಗೂ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ ಅಂತ ಅತ್ಯಂತ ವಿನಮ್ರವಾಗಿ ಹೇಳಿದ್ದಾರೆ. ರಾಜ್ಯಕ್ಕೆ ಸೇವೆ ಸಲ್ಲಿಸಿದ ಎಲ್ಲಾ ಮಾಜಿ ಮುಖ್ಯಮಂತ್ರಿಗಳಿಗೂ ಗೌರವ ಸಲ್ಲಿಸಬೇಕು. ಸದಾನಂದ ಗೌಡ ಅವರು ಸಕಾಲ ಯೋಜನೆ ಅಂತ ಜನಪರ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ. ಪ್ರತಿಯೊಬ್ಬ ನಾಯಕರು ರಾಜ್ಯದ ಹಿತಕ್ಕಾಗಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಅವರ ಅನುಭವ ಮತ್ತು ಮಾರ್ಗದರ್ಶನ ಪಡೆಯುವ ಉದ್ದೇಶದಿಂದಲೇ ಅವ್ರನ್ನ ಭೇಟಿ ಮಾಡ್ತಿದ್ದೇನೆ ಅಂತ ತಿಳಿಸಿದ್ರು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಕೂಡ ಭೇಟಿ ಮಾಡಿರೋದಾಗಿ ಅವರು ಹೇಳಿದ್ರು. ಸಮಯ ದೊರೆತರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ಭೇಟಿ ಮಾಡಿ, ಸಲಹೆ ತಗೊಳ್ಳಿ, ಸ್ವೀಕಾರ ಮಾಡಿ, ಖುಷಿಯಾಗಿ ಹೋಗಿ. ಕಿತ್ತಾಟ ಬೇಡ. ಈ ರಾಜಕಾರಣ ಕಿತ್ತಾಟ ಟೆಂಪ್ರವರಿ ಅಂತ ಗೊತ್ತು. ಮೇಲ್ನೋಟಕ್ಕೆ ಕಿತ್ತಾಟ, ಒಳಗಡೆ ಕೈ ಜೋಡಿಸೋರು ಬಹಳ ಚೆನ್ನಾಗಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಒಳಗೆ ಎಲ್ಲಾ ಕಡೆನೂ ಚೆನ್ನಾಗಿರಿ, ಜನಕ್ಕೆ ಒಳ್ಳೇದಾಗ್ಲಿ ಅಷ್ಟೇ. ಏನು, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳಗೊಳಗೆ ನಾಯಕರುಗಳ ನಡುವೆ ಕುರ್ಚಿ ಮತ್ತು ಅಧಿಕಾರಕ್ಕಾಗಿ ಯಾವ ಮಟ್ಟದ ಲೆಕ್ಕಾಚಾರಗಳು, ತಂತ್ರ ಪ್ರತಿತಂತ್ರಗಳು ನಡೀತಾ ಇವೆ ಅನ್ನೋದು ಆಗಾಗ ಸಡನ್ ಆಗಿ ಹೊರ ಬರ್ತಾ ಇರುತ್ತೆ. ಈಗ ಅದೇ ಸಾಲಿಗೆ ಲೋಕೋಪಯೋಗಿ ಸಚಿವ, ಬೆಳಗಾವಿಯ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಅವರು ಕ್ಯಾಮೆರಾ ಮುಂದೆಯೇ ಆಡಿರೋ ಒಂದು ಮಾತು ಇಡೀ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಸೆ ಪಟ್ಟಿದ್ ನಿಜ ಅಂತ ಸತೀಶ್ ಜಾರಕಿಹೊಳಿ ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ತಾಳ್ಮೆಯಿಂದ ಇದ್ದವರಿಗೆ ಯಾವಾಗ್ಲೂ ಒಳ್ಳೆಯ ಅವಕಾಶ ಸಿಕ್ಕಿದೆ. ಕಾಲ ಇನ್ನೂ ಮಿಂಚಿಲ್ಲ. ಪಕ್ಷಕ್ಕಾಗಿ ಶ್ರಮಿಸುವ ಮತ್ತು ತಾಳ್ಮೆಯಿಂದ ಇರುವ ನಾಯಕರಿಗೆ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಮನ್ನಣೆ ನೀಡಲಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಸಿಗುತ್ತದೆ ಅಂತ ಜಾರಕಿಹೊಳಿ ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಸೆ ಪಟ್ಟಿದ್ದು ನಿಜ. ಹೈಕಮಾಂಡ್ ತೀರ್ಮಾನದಂತೆ ಸಚಿವ ಸ್ಥಾನ ಲಭಿಸಿದೆ. ಪಕ್ಷದಲ್ಲಿ ಯಾರಿಗೂ ಅನ್ಯಾಯವಾಗಿಲ್ಲ. ಪಕ್ಷದ ಒಬ್ಬ ವ್ಯಕ್ತಿ ಒಂದೇ ಹುದ್ದೆ ಎಂಬ ನಿಯಮದಂತೆ ಸಚಿವ ಸ್ಥಾನ ಸಿಕ್ಕಿದೆ. ಎಲ್ಲರಿಗೂ ಒಂದೇ ಬಾರಿಗೆ ಎಲ್ಲವೂ ಸಿಗಲು ಸಾಧ್ಯವಿಲ್ಲ. ನಮ್ಮವರೇ ಆದ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಹೈಕಮಾಂಡ್ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ. ಅಷ್ಟಕ್ಕೆ ನಾವು ತೃಪ್ತಿ ಪಡಬೇಕು. ಪಕ್ಷಕ್ಕಾಗಿ ದುಡಿಯುವವರಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಉತ್ತಮ ಅವಕಾಶಗಳು ಸಿಗಲಿವೆ ಎಂಬ ವಿಶ್ವಾಸವನ್ನ ಸತೀಶ್ ಜಾರಕಿಹೊಳಿ ವ್ಯಕ್ತಪಡಿಸಿದ್ರು. ತಾಳ್ಮೆ. ಡಿ.ಕೆ. ಶಿವಕುಮಾರ್ ಪ್ರಯತ್ನ ಫಲಿಸಿಲ್ಲ, ಪ್ರಾರ್ಥನೆ ಫಲಿಸು, ತಾಳ್ಮೆಗೆ ಬೆಲೆ ಸಿಕ್ತು. ಹಾಗಾಗಿ ಅವನ ಗುರಿಯಾಗಿ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ನಾನು ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕಾಗಿತ್ತು, 2028ಕ್ಕೆ ನಾನು ಮುಖ್ಯಮಂತ್ರಿ ಆಸ್ಪಿರೆಂಟು, ಇವೆಲ್ಲ ಹೇಳ್ತಾ ಇದ್ರು. ಬಟ್ ಡಿ.ಕೆ. ಶಿವಕುಮಾರ್ ಬರೀ 2 ವರ್ಷ ಅಲ್ಲ, ನಾನು ಒಟ್ಟು 7 ವರ್ಷ ಸರ್ಕಾರ ಮಾಡಕ್ ಬಂದಿರೋನು ಅಂತ ಹೇಳ್ತಾ ಇದಾರೆ. ನೋಡ್ಬೇಕು, ಎಲ್ಲರ ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಏನು, ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಪಾಳಯದ ಅತ್ಯಂತ ಹಿರಿಯ ಮತ್ತು ಪ್ರಭಾವಿ ನಾಯಕ ಕೆ.ಎನ್. ರಾಜಣ್ಣ ಅವರು ಒಂದಷ್ಟು ಮಾತನ್ನು ಹೇಳಿದ್ದಾರೆ. ನನಗೆ ಡಿ.ಕೆ.ಶಿ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಡವೇ ಬೇಡ, ಆ ರೇಸ್ನಲ್ಲೇ ನಾನಿಲ್ಲ ಅಂತ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದಲಿತ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ನೀಡಲೇಬೇಕು ಅಂತ ಹೇಳಿದ್ದಾರೆ. ಜೊತೆಗೆ 5 ವರ್ಷಗಳಿಂದ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸದ ರಾಜ್ಯದ ಕೋಟಿ ಹಣ ನಷ್ಟ ಮಾಡ್ತಿರೋ ಆ ಅಧಿಕಾರಿಗಳ ವಿರುದ್ಧ ವಿಧಾನಸೌಧದಲ್ಲೇ ಕೆಂಡ ಕಾರಿದ್ರು. ಇದು ಇವತ್ತಿನ ವಾದ ಅಲ್ಲ, ಬಹಳ ಹಿಂದಿನಿಂದಲೂ ಇರುವ ನ್ಯಾಯಯುತವಾದ ಬೇಡಿಕೆ ಅಂತ ಹೇಳುವ ಮೂಲಕ ಡಿಸಿಎಂ ಹುದ್ದೆಗಳ ಸೃಷ್ಟಿಯ ಚರ್ಚೆಯನ್ನ ಮತ್ತೆ ಮುಂಚೂಣಿಗೆ ತಂದಿದ್ದಾರೆ.
ಇನ್ನು ಇದೇ ವೇಳೆ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವಲ್ಲಿ ಭೀಕರ ವಿಳಂಬ ಬಗ್ಗೆ ರಾಜಣ್ಣ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, GBA ಎಲೆಕ್ಷನ್ ಮಾಡ್ತಿಲ್ಲ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡ್ತಿಲ್ಲ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಇವೆಲ್ಲ ಡಿಲೇ ಮಾಡ್ಕೊಂಡು ಹೋದ್ರೆ ಹೇಗೆ ಅನ್ನೋ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಚೀಮಾರಿ ಆಗ್ತಿದೆ. ಸೊ ಆದ್ರೆ ಸರ್ಕಾರಗಳು ಕ್ಯಾರಿ ಅಂತ ಇಲ್ಲ, ಬಟ್ ಎಲೆಕ್ಷನ್ ಮಾಡಬೇಕು. ಅಧಿಕಾರ ವಿಕೇಂದ್ರೀಕರಣ ಬಹಳ ಇಂಪಾರ್ಟೆಂಟ್. ಸೊ ಅದು ಅನುಕೂಲ ಆಗುತ್ತೆ ಡೆವಲಪ್ಮೆಂಟ್ಗೆ. ಬಟ್ ಇದನ್ನು ನೆಗ್ಲೆಕ್ಟ್ ಮಾಡುವಂತ ಸರ್ಕಾರಗಳು, ಅಧಿಕಾರಿಗಳು, ಇವರ ಬೇಜವಾಬ್ದಾರಿ ವರ್ತನೆ ಸರಿ ಇಲ್ಲ. DK ಶಿವಕುಮಾರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ MLA ಆಗಿದ್ದು, ರಾಮಲಿಂಗಾರೆಡ್ಡಿ ಜಿಲ್ಲಾ BB ನಗರಸಭಾ ಮೆಂಬರ್ ಆಗಿ MLA ಆಗಿದ್ದು, ಎಷ್ಟೋ ಜನಕ್ಕೆ ರಾಜಕೀಯ ಜನ್ಮ ಕೊಟ್ಟಿದ್ದು ಲೋಕಲ್ ಬಾಡಿ ಎಲೆಕ್ಷನ್ಸ್. ಅದ್ಯಾಕೆ ಹಿಂಗ್ ಮಾಡ್ತವ್ರು ಗೊತ್ತಿಲ್ಲ. ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ನೀಡದೆ ಕಡೆಗಣನೆ ಆರೋಪ ಮಾಡಿದ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಗುಡುಗಿದ್ದಾರೆ. ದೇವೇಗೌಡರ ಕುರಿತು ನೀವು ಮೊಸಳೆ ಕಣ್ಣೀರು ಸುರಿಸುವ ಅವಶ್ಯಕತೆ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡ ಸುರ್ಜೇವಾಲಾ, CM DK ಶಿವಕುಮಾರ್ ಹಾಗೂ KPCC ಅಧ್ಯಕ್ಷ BK ಹರಿಪ್ರಸಾದ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ. ವಿಜೇಂದ್ರ ಏನ್ ಮಾತಾಡಿದ್ದಾರೆ ಅಂದ್ರೆ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಸುರ್ಜೇವಾಲಾ ಹಾಗೂ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ದೇವೇಗೌಡರ ಕುರಿತು ಮೊಸಳೆ ಕಣ್ಣೀರು ಸುರಿಸುವ ಅವಶ್ಯಕತೆ ಇಲ್ಲ. ದೇಶದ ಅತ್ಯುನ್ನತ ಪ್ರಧಾನ ಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ಹೆಮ್ಮೆಯ ಕನ್ನಡಿಗ ಎನಿಸಿಕೊಂಡಿದ್ದ ಸನ್ಮಾನ್ಯ HD ದೇವೇಗೌಡ ಅವರನ್ನ ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಕುಖ್ಯಾತಿ ಕಾಂಗ್ರೆಸ್ ಪಕ್ಷದ ಮೇಲಿರೋದನ್ನ ಕಾಂಗ್ರೆಸ್ ಮುಂದಾಳುಗಳು ಮರೆತಂತಿದೆ ಅಂತ ಬರೆದಿದ್ದಾರೆ. ದೇವೇಗೌಡರನ್ನ ರಾಜಕೀಯ ಜೀವನದುದ್ದಕ್ಕೂ ಕಾಡಿದ್ದು ಅವರ ಪಕ್ಷವನ್ನ ಹಿಬ್ಬಾಗ ಮಾಡಲು ಯತ್ನಿಸಿದ್ದು ಕಾಂಗ್ರೆಸ್ ಇಷ್ಟಾಗಿಯೂ ಕೊಳಕು ರಾಜಕಾರಣ ಮಾಡೋದನ್ನ ನಿಲ್ಲಿಸದ ಕಾಂಗ್ರೆಸ್ಸಿಗರು ದೇವೇಗೌಡರ ಕುರಿತು ಕೃತಕ ಕಾಳಜಿಯ ಮಾತನಾಡುತ್ತಿರುವ ಪರಿ ಹಾಸ್ಯಾಸ್ಪದವಾಗಿದೆ. ಭಾರತೀಯ ಜನತಾ ಪಾರ್ಟಿಯು ಸನ್ಮಾನ್ಯ ದೇವೇಗೌಡ ಅವರನ್ನ ಅತ್ಯಂತ ಗೌರವದಿಂದ ನಡೆಸಿಕೊಂಡಿದೆ ಅಂತ ಹೇಳಿದ್ರು. ದೇವೇಗೌಡರು ಹೇಳ್ತಾರೆ, ನಂಗೆ ತುಂಬಾ ಮರ್ಯಾದೆ ಸಿಗ್ತೈತೆ ಮೋದಿ ಹತ್ರ ಅಂತ. ನೀವು ಈಗ ರಾಜ್ಯಸಭೆ ಟಿಕೆಟ್ ಕೊಡ್ಲಿಲ್ಲ ಅಂತ ಮಾತಾಡ್ತಿದ್ರಿ. ಸುರ್ಜೇವಾಲಾ ಅವರೇ, DK ಶಿವಕುಮಾರ್ ಅವರೇ, BK ಹರಿಪ್ರಸಾದ್ ಅವರೇ, ಅವ್ರನ್ನ ಪ್ರಧಾನಿ ಅಂತ ಅತ್ಯುನ್ನತ ಸ್ಥಾನದಿಂದ ಕೆಳಗಿಳಿಸಂತವ್ರು ನೀವು ಕಾಂಗ್ರೆಸ್ ಅವರು, ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ವಿಜಯೇಂದ್ರ ಕೇಳ್ತಾವ್ರೆ. ಗೊತ್ತಿಲ್ಲ, ಈಗ ಅವ್ರವರೇ ಮಾತಾಡ್ಕೋಬೇಕು. ಈಗ ಕೌಂಟರ್ ಕೊಡ್ಬೇಕಲ್ಲ. ಈಗ ಅವ್ರ ಹಂಗಂದ್ರು ಅಂತ ಇವ್ರು ಕೌಂಟರ್ ಕೊಟ್ರು. ಈಗ ಯಾಕೆ ಇಳಿಸಿದ್ರು, ಅವತ್ ಯಾಕೆ ಹಂಗ್ ಮಾಡ್ರಿ ಅಂತ ಕಾಂಗ್ರೆಸ್ ಅವ್ರು ಈಗ ರಿಯಾಕ್ಟ್ ಮಾಡ್ತಾರೆ. ಅವ್ರ ತಾನೆ ಉತ್ತರ ಕೊಡ್ಬೇಕು, ನಾವು ಕೊಟ್ರಾಗತ್ತೇನು. ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಕೈ ತಪ್ಪಿದ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಮೈತ್ರಿ ಪಕ್ಷವಾಗಿರೋ JDS ಹಿರಿಯ ನಾಯಕನನ್ನೇ ನಿರ್ಲಕ್ಷ್ಯ ಮಾಡಿದ ಬಿಜೆಪಿ ಅಂತ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡ್ತಾವ್ರೆ. ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇವೇಗೌಡರು ಅಧಿಕಾರಕ್ಕಾಗಿ ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ ಅಂತ ಖಡಕ್ ಆಗಿ ಹೇಳಿದಂತ ಕುಮಾರಸ್ವಾಮಿ ಅವರು ಮೈತ್ರಿ ಒಡಕಿನ ಬಗ್ಗೆ ಮೂಡಿದ ಅನುಮಾನದ ಬಗ್ಗೆ ಕೂಡ ಸ್ಪಷ್ಟನೆ ಕೊಟ್ಟರು. ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಕೈ ತಪ್ಪಿದ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ. ಬಿಜೆಪಿ JDS ಮೈತ್ರಿಯಲ್ಲಿ ಬಿರುಕು ತರೋಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಿದ್ದು ರಾಜ್ಯಸಭೆ ಟಿಕೆಟ್ಗೆ ದೇವೇಗೌಡರು ಅರ್ಜಿಯೇ ಹಾಕಿಲ್ಲ ಅಂತ ಹೇಳಿದ್ರು. ದೇವೇಗೌಡರದು ಹೋರಾಟದ ಬದುಕು. ಅಧಿಕಾರಕ್ಕಾಗಿ ಅವರು ಯಾವತ್ತೂ ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗ್ಲಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನ ಬಿಟ್ಟು ಬಂದವರು. ದೇವೇಗೌಡರು ಎಂದೂ ತಂದೆಯ ಬದುಕಿನ ಹಾದಿ ಬಗ್ಗೆ ಈ ತರ ಇದೆ ದೇವೇಗೌಡರು ಬದುಕು ಅಂತ ಕುಮಾರಸ್ವಾಮಿ ಕೊಂಡಾಡಿದ್ರು. ಇನ್ನು ಕುಮಾರಸ್ವಾಮಿ ಸಲಹೆ ಕೇಳುವುದಾಗಿ CM DKಶಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಕುಮಾರಸ್ವಾಮಿ ಅವರು, ನಾನೇನ್ ಸಲಹೆ ಕೊಡ್ಲಿ, ಕುಮಾರಸ್ವಾಮಿ 2 ಬಾರಿ CM ಆಗಿ ಏನ್ ಅರ್ದಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ಎಲ್ಲದಕ್ಕೂ ಸಾಕ್ಷಿ ಕೇಳ್ತಾರೆ, ನಾನೇನ್ ಅರ್ದಿಲ್ಲ, ನನ್ನ ಹತ್ರ ಏನು ಸಲಹೆ ಕೇಳ್ತಾರೆ. ಅತಿ ವಿನಯಂ ಧೂರ್ತ ಲಕ್ಷಣಂ. ನಾನು CM ಆಗೋದಕ್ಕಿಂತ ಹೆಚ್ಚಾಗಿ ಜನರನ್ನ ಉಳಿಸಬೇಕಿದೆ. ಆ ಶಕ್ತಿ ಮೈತ್ರಿ ಪಕ್ಷಗಳಿಗೆ ತರುವ ಪ್ರಯತ್ನ ನಡೆದಿದೆ ಅಂತ ಹೇಳಿದ್ರು. ದೇವೇಗೌಡರು ಕೇಳೇ ಇರಲಿಲ್ಲ ಟಿಕೆಟ್ನ, ಸುಮ್ನೆ ಯಾಕೆ ಮೈತ್ರಿ ನಡುವೆ ಬೆರಗ್ತರ ಓಡಾಡ್ತೀರಿ ಅಂತ ನಾನು ಸಲಹೆ ಕೇಳ್ತೀನಿ. ನಾನೇನು 2 ಸಾರಿ CM ನಾನೇನು ಅರ್ದಿಲ್ಲ ಮುರ್ದಿಲ್ಲ ಅಂತ ಟೀಕೆ ಮಾಡ್ತಾರೆ. ನಮ್ಮ ಹತ್ರ ಯಾಕೆ ಸಲಹೆ ಕೇಳಕ್ ಬರ್ತಾರೆ ಅಂತ ಅವ್ರದೇ ಶೈಲಿಯಲ್ಲಿ ಕುಮಾರಸ್ವಾಮಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ವಿಶಾಖಪಟ್ಟಣದ ಉಕ್ಕು ಸ್ಥಾವರದಲ್ಲಿ ಭಾರಿ ಪ್ರಮಾಣದ ಕರಗಿದ ಲೋಹ ಹರಿದು ಸಾವನ್ನಪ್ಪಿದ 8 ಮಂದಿ ಕಾರ್ಮಿಕರ ಕುಟುಂಬಸ್ಥರಿಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಅವರು ತಲಾ 25 ಲಕ್ಷ ರು ಪರಿಹಾರ ಘೋಷಣೆ ಮಾಡಿದ್ದಾರೆ. ಸೋಮವಾರ ರಾತ್ರಿ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಟನ್ಗಳಷ್ಟು ಕರಗಿದ ಲೋಹವಿದ್ದ ದೊಡ್ಡ ಗಾತ್ರದ ಬಕೆಟ್ ಉರುಳಿ ಬಿದ್ದಿದೆ. ಇದರಿಂದ ಸಾವಿರದ ಉಕ್ಕಿನ ಕರಗುವ ಕೇಂದ್ರ ಸಂಖ್ಯೆ 1ರಲ್ಲಿ ದೊಡ್ಡ ಪ್ರಮಾಣದ ಬೆಂಕಿ ಹೊತ್ಕೊಂಡಿದ್ದು ಪರಿಣಾಮ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ತಡರಾತ್ರಿ 1:30 ಸುಮಾರಿಗೆ ದುರಂತ ಸಂಭವಿಸಿದೆ. ವಿಶಾಖಪಟ್ಟಣಂನ ರಾಷ್ಟ್ರೀಯ ಉಕ್ಕು ಸ್ಥಾವರಕ್ಕೆ ಧಾವಿಸಿದ ಸಚಿವ HD ಕುಮಾರಸ್ವಾಮಿ ಅವರು ವಿಸ್ತೃತವಾಗಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾರ್ಖಾನೆಯ ಆಡಳಿತ ಮಂಡಳಿಯಿಂದ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಇದೇ ವೇಳೆ ಮೃತಪಟ್ಟ ಕಾರ್ಮಿಕರ ಕುಟುಂಬಗಳಿಗೆ ತಲಾ 25 ಲಕ್ಷ ರು ಹಾಗೂ ಗಾಯಾಳುಗಳಿಗೆ ತಲಾ 10 ಲಕ್ಷ ರು ಪರಿಹಾರವನ್ನ ಘೋಷಣೆ ಮಾಡಿದ್ರು. ಅಲ್ಲದೆ ಮೃತ ಕಾರ್ಮಿಕರ ಪ್ರತಿ ಕುಟುಂಬದ 6 ಸದಸ್ಯರಿಗೆ ಕಾರ್ಖಾನೆಯಲ್ಲಿ ಉದ್ಯೋಗವನ್ನು ನೀಡಲಾಗುವುದು. ಗಾಯಗೊಂಡವರ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನ ಕಾರ್ಖಾನೆ ಭರಿಸುತ್ತೆ ಹಾಗೂ ಮೃತ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವನ್ನ ನೀಡಲಾಗುವುದು. ಈ ದುರ್ಘಟನೆಯಿಂದಾಗಿ ನನಗೆ ತೀವ್ರ ಆಘಾತ ಉಂಟಾಗಿದೆ. ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕು ಅಂತ ಪ್ರಾರ್ಥಿಸ್ತೇನೆ. ಈಗಾಗಲೇ ದುರಂತದ ಕಾರಣವನ್ನ ಪತ್ತೆ ಹಚ್ಚೋಕೆ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ ಅಂತ ತಿಳಿಸಿದ್ರು. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಮೃತರ
ಕುಟುಂಬಸ್ಥರಿಗೆ ತಲಾ 2 ಲಕ್ಷ ರು ಹಾಗೂ ಗಾಯಾಳುಗಳಿಗೆ ತಲಾ 50,000 ಪರಿಹಾರವನ್ನ ಘೋಷಣೆಯನ್ನ ಮಾಡಿದ್ದಾರೆ. ನಿಮ್ಮ ಅಪ್ಪನಿಂದಲೇ RSSಗೆ ಏನು ಮಾಡೋಕ್ ಆಗ್ಲಿಲ್ಲ, ನಿಮ್ಮಿಂದ ಆಗುತ್ತಾ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕ CT ರವಿ ವಾಗ್ದಾಳಿ ನಡೆಸಿದ್ದಾರೆ. RSS ಅವರು ನೋಂದಣಿ ಮಾಡಿಸಲು ರೆಡಿಯಾಗಿ ಎಂಬ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ನೆಹರು ಪ್ರಧಾನಿಯಾಗಿದ್ರು, ಅವರು RSS ವಿರೋಧ ಮಾಡಿದ್ರು. RSS ಇನ್ನೂ ಇದೆ, ನೆಹರು ಇಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಏರಿದ್ರು, RSS ಬ್ಯಾನ್ ಮಾಡಿದ್ರು. ಇಂದಿರಾ ಗಾಂಧಿ ಇಲ್ಲ, RSS ಇನ್ನೂ ಇದೆ. ಪ್ರಿಯಾಂಕ್ ಅವರೇ, ನೀವು ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿರೋದು, ನಿಮ್ಮ ಅಪ್ಪ ನಿಮಗಿಂತ ಮುಂಚೆ ಗೃಹ ಸಚಿವ ಆಗಿದ್ರು. ನಿಮ್ಮ ಅಪ್ಪನಿಂದ ಏನೋ ಮಾಡೋಕ್ ಆಗ್ಲಿಲ್ಲ, ಇನ್ನು ನಿಮ್ಮಿಂದ ಆಗುತ್ತಾ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ CT ರವಿ ಕಿರಿಕಾರಿದ್ರು. ನೀವು ಸರ್ವಾಧಿಕಾರಿ ಅಲ್ಲ, ಇದು ನಿಮ್ಮ ಪಕ್ಷದ ಕೊನೆ ದಿನಗಳು. ನಿಮ್ಮ ಅಪ್ಪನಾಣೆ, ಕಾಂಗ್ರೆಸ್ ಮುಂದೆ ಅಧಿಕಾರಕ್ಕೆ ಬರಲ್ಲ. RSS ರಾಷ್ಟ್ರದ ಕೆಲಸ, ವ್ಯಕ್ತಿಗೆ ಸಂಸ್ಕಾರ ಕೊಡುವ ಕೆಲಸ ಮಾಡ್ತಾ ಇದೆ. ನೋಂದಣಿ ಮಾಡೋಕೆ ಅದು ಸಂಘ ಅಲ್ಲ, ಸಮಾಜವನ್ನ ಸಂಘಟಿಸುವ ಸಂಘಟನೆ ಅದು. ನಿಮಗೆ ಗೃಹ ಸಚಿವರಾಗಿ ಬೇರೆ ಕೆಲಸ ಇದೆ. ನೀವು ಹೋಮ್ ಮಿನಿಸ್ಟರ್ ರೀತಿ ವರ್ತನೆ ಮಾಡಿ, ಗೂಂಡಾ ರೀತಿ ವರ್ತನೆ ಮಾಡಬೇಡಿ. ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರದಲ್ಲಿ ಮೆರೆದವರಿಗಿಂದು ಪಶ್ಚಿಮ ಬಂಗಾಳ ಅಟ್ಟಾಡಿಸಿ ಹೊಡಿತಿದ್ದಾರೆ. ಆ ಭಯದಿಂದ ಎಚ್ಚರಿಕೆ ವಹಿಸಿ. ನೀವು ಮಾಡಬೇಕಾದ ಕೆಲಸ ಬೇರೆ ಇದೆ, ಅದನ್ನ ಮಾಡಿ. ಡ್ರಗ್ಸ್ ಅಕ್ರಮ ವಲಸಿಗರ ಬಗ್ಗೆ ಗಮನ ಕೊಡಿ. ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ, ಬೆಂಕಿ ಆರಿಸೋ ಕೆಲಸ ಮಾಡಿ. ಬೆಂಕಿ ಹಚ್ಚೋಕ್ ಹೋದ್ರೆ ಆ ಬೆಂಕಿ ನಿಮ್ಮನ್ನ ಸುಡುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ CT ರವಿ ಬೆಂಕಿಯನ್ನ ಉಗುಳಿದ್ದಾರೆ. RSS ವಿರುದ್ಧ ಸಂಘರ್ಷ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಹೊಸಲ ಹಳೇದು. ಆದ್ರೆ ಇವ್ರ ನಿಮ್ಮಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಕೈಲಿ ಆಗ್ಲಿಲ್ಲ, ನಿಮ್ ಕೈಲಿ ಎಲ್ಲಿ ಮಾಡಕ್ಕಾಗತ್ತೆ, ಸುಮ್ನಿರಿ. ಇಂದಿರಾ ಗಾಂಧಿ ಏನಾದ್ರು ಅವ್ರಿಲ್ಲ, ಏನೇನ್ ಮಾಡ್ತೀವಿ, ನೆಹರು ಅವ್ರಿಲ್ಲ. ಆದ್ರೆ RSS ಇದೆ. ನೀವು ನಾಳೆಗೇನು ಅಂದ್ರೆ ನಿಮ್ ಸಮಯ ಆದಾಗೆಲ್ಲ ಹೋಗ್ತಿರ್ತೀರಿ, ಆದ್ರೆ ಇವೆಲ್ಲ ಬೇಡ, ನೀವು ಸರ್ವಾಧಿಕಾರಿ ಅಲ್ಲ ಅನ್ನೋದು CT ರವಿ ಅವ್ರ ಮಾತು. ನೀವೇನ್ ಹೇಳ್ತೀರಿ? RSS ನಿಮ್ಮ ಬೆಂಬಲ ಅಥವಾ ಪ್ರಿಯಾಂಕ್ ಖರ್ಗೆ ಅವ್ರಿಗ? ಹಂಗೆ ಕಾಮೆಂಟ್ ಮಾಡಿ. ಮುಂದಿನ ಸುದ್ದಿ ನೋಡೋಣ. ನಕಲಿ ಸಹಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮನೆ ಮೇಲೆ CID ದಾಳಿ ನಡೆಸಿದೆ. 3 ಬಾರಿ ಮುಖ್ಯಮಂತ್ರಿಯಾಗಿದ್ದ ಮಮತಾ ಬ್ಯಾನರ್ಜಿ ಪಕ್ಷದಲ್ಲಿ ವಿಭಜನೆಗೆ ಕಾರಣವಾದ ಶಾಸಕರ ನಕಲಿ ಸಹಿ ವಿವಾದ ತನಿಖೆಗೆ ಸಂಬಂಧಿಸಿದಂತೆ CID ಕೋಲ್ಕತ್ತಾದ ಮಮತಾ ಅವರ ಮನೆಗೆ ಎಂಟ್ರಿ ಕೊಟ್ಟಿದೆ. ರಾಜ್ಯ ತನಿಖಾ ಸಂಸ್ಥೆಯ ಅಧಿಕಾರಿಗಳು, ಕಾಲಿಘಾಟ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಮತ್ತು ಮಹಿಳಾ ಪೊಲೀಸ್ ಸಿಬ್ಬಂದಿಯ ದೊಡ್ಡ ತುಕಡಿಯೊಂದಿಗೆ ಮಧ್ಯಾಹ್ನ ಸುಮಾರಿಗೆ ಹರೀಶ್ ಚಟರ್ಜಿ ಸ್ಟ್ರೀಟ್ ನಲ್ಲಿರತಕ್ಕಂಥ ಪಕ್ಷದ ಕೇಂದ್ರ ಕಚೇರಿ ಮೇಲೂ ದಾಳಿ ನಡೆಸಲಾಗಿದೆ. ವಿರೋಧ ಪಕ್ಷದ ನಾಯಕನ ಮಾನ್ಯತೆಗಾಗಿ ವಿಧಾನಸಭಾ ಸ್ಪೀಕರ್ಗೆ ಸಲ್ಲಿಸಲಾದ ಪ್ರಸ್ತಾವನೆಗೆ ತೃಣಮೂಲ ಕಾಂಗ್ರೆಸ್ ಶಾಸಕರ ಸಹಿಗಳನ್ನ ನಕಲಿ ಮಾಡಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೋರಿ CID ನೋಟಿಸ್ ಕೊಟ್ಟಿತ್ತು. ಅದಾದ ಕೆಲವು ದಿನಗಳ ನಂತರ CID ಕ್ರಮ ಕೈಗೊಂಡಿದೆ. ಏಜೆನ್ಸಿ ಹೊರಡಿಸಿದ ಈ ಹಿಂದಿನ ನೋಟಿಸ್ಗೆ ತೃಣಮೂಲ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಸಲ್ಲಿಸಿದ ಉತ್ತರದ ಆಧಾರದ ಮೇಲೆ ಶೋಧ ನಡೆಸಲಾಗಿದೆ ಅಂತ ಸ್ಥಳದಲ್ಲಿ ಹಾಜರಿದ್ದ CID ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದೆಡೆ ಪಶ್ಚಿಮ ಬಂಗಾಳದ TMC ಪಕ್ಷದಲ್ಲಿ ತೀವ್ರ ಆಂತರಿಕ ಬಿಕ್ಕಟ್ಟು ಮತ್ತು ಸಂಸದರ ಬಂಡಾಯದ ವಾತಾವರಣ ನಿರ್ಮಾಣವಾಗಿದೆ. ಇದು TMC ನಾಯಕಿ ಮಮತಾ ಬ್ಯಾನರ್ಜಿಗೆ ದೊಡ್ಡ ರಾಜಕೀಯ ಹೊಡೆತವಾಗಿದೆ. ಇದರ ಬೆನ್ನಲ್ಲೇ TMC ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಇಂದು ನವದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿಯ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಮಮತಾ ಅಧಿಕಾರ ಇದ್ದಾಗ ದರ್ಪ, ದೌರ್ಜನ್ಯ, ದಬ್ಬಾಳಕೆ ಎಲ್ಲ ಮಾಡಿ ಇವರು ಕಮ್ಯುನಿಸ್ಟ್ ಪಾರ್ಟಿಯವರು ಇವ್ರು ತೊಂದರೆ ಕೊಟ್ರು. ಇವ್ರ ಅಧಿಕಾರಕ್ಕೆ ಬಂದಾಗ ಇವರು BJP ಅವ್ರು ತೊಂದರೆ ಕೊಟ್ರು. ಈಗ BJP ಇವ್ರಿಗೆ ಹಾಕೊಂಡು ಗುಮ್ತಾವ್ರೆ. ಸೈಕಲ್ ಇದು. ಅಧಿಕಾರ ಇದ್ದಾಗ ಅವ್ರವ್ರದ್ದು ನಡೆಯುತ್ತೆ, ಕೆಳದಿಲ್ದಾಗ ಅಧಿಕಾರಕ್ಕೆ ಬಂದು ತುಳಿತಾರೆ ಅಷ್ಟೇ. ಬಟ್ ಇದ್ಯಾವುದೂ ಒಳ್ಳೇದಲ್ಲ. ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ TMC ಮಾಜಿ ನಾಯಕ ಸುಖೇಂದು ಶೇಖರ್ ರಾಯ್ ಅವರ ಹೇಳಿಕೆ ಭಾರಿ ಸಂಚಲನ ಮೂಡಿಸಿದೆ. TMC ಪಕ್ಷದ ಮಾಜಿ ಹಿರಿಯ ನಾಯಕ ಸುಖೇಂದು ಶೇಖರ್ ರಾಯ್ ಅವರು ಸ್ಫೋಟಕ ಹೇಳಿಕೆಗೆ ಭಾರಿ ಚರ್ಚೆ ಕಾರಣ ಆಗಿದೆ. ನಾನು TMCಯಲ್ಲೇ ಇದ್ದಿದ್ರೆ ಸುಪಾರಿ ಕಿಲ್ಲರ್ಗಳು ನನ್ನ ಕೊಲ್ಲುವ ಸಾಧ್ಯತೆ ಇತ್ತು ಅಂತ TMC ತೋರದ ಕೆಲವೇ ದಿನಗಳಲ್ಲಿ ಮಮತಾ ಬ್ಯಾನರ್ಜಿ ಪಕ್ಷದ ವಿರುದ್ಧ ಸುಖೇಂದು ಶೇಖರ್ ರಾಯ್ ಆರೋಪ ಮಾಡಿದ್ದಾರೆ. ದೀರ್ಘಕಾಲ TMC ಪಕ್ಷದ ಪ್ರಮುಖ ಧ್ವನಿಯಾಗಿದ್ದ ಸುಖೇಂದು ಶೇಖರ್ ರಾಯ್ ಅವರು ಇತ್ತೀಚೆಗೆ ಪಕ್ಷಕ್ಕೆ ಮತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇದೀಗ ಮಾಧ್ಯಮಗಳ ಮುಂದೆ ಮುಕ್ತವಾಗಿ ಮಾತನಾಡಿರ್ತಕ್ಕಂಥವರು ಪಕ್ಷದ ಒಳಗಿನ ಕೆಲವು ಶಕ್ತಿಗಳಿಂದ ತಮಗೆ ಜೀವ ಭಯವಿತ್ತು ಅಂತ ಬಹಿರಂಗಪಡಿಸಿದ್ದಾರೆ. ನಾನು ಪಕ್ಷದ ಕೆಲವು ನಿರ್ಧಾರಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋಕೆ ಆರಂಭಿಸಿದಾಗಿನಿಂದ ನನ್ನ ಟಾರ್ಗೆಟ್ ಮಾಡಲಾಗಿತ್ತು. ನಾನು ಪಕ್ಷದಲ್ಲೇ ಮುಂದುವರೆದಿದ್ರೆ ನನ್ನನ್ನು ಕೊಲ್ಲುವ ಸಾಧ್ಯತೆ ಇತ್ತು. ನನ್ನ ಸುರಕ್ಷತೆಗಾಗಿ ಮತ್ತು ಆತ್ಮಸಾಕ್ಷಿಯ ಕರೆಗೆ ಹೋಗೊಟ್ಟು ನಾನು ಪಕ್ಷದಿಂದ ಹೊರಬರಬೇಕಾಯ್ತು ಅಂತ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. TMC ಪಕ್ಷದಲ್ಲಿ ಪ್ರಜಾಪ್ರಭುತ್ವವೇ ಉಳಿದಿಲ್ಲ. ಹಿರಿಯ ನಾಯಕರ ಆಲೋಚನೆಗಳು ಮತ್ತು ಸಲಹೆಗಳಿಗೆ ಯಾವುದೇ ಬೆಲೆ ಇಲ್ಲದಂತಾಗಿದೆ. ಕೇವಲ ಕೆಲವು ವ್ಯಕ್ತಿಗಳ ಹಿತಾಸಕ್ತಿಗಾಗಿ ಇಡೀ ಪಕ್ಷ ಕೆಲಸ ಮಾಡ್ತಾ ಇದೆ ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸಿದರು. ಪಾರ್ಟಿಲಿ ಇದ್ದಾಗ ಸುಮ್ಮನಿರ್ತಾರೆ, ಬಂದಾಗ ಮಾತಾಡ್ತಾರೆ, ಅದಷ್ಟೇ ಸಿಸ್ಟಮ್. ಸ್ವಾತಂತ್ರ್ಯ ಸಿಕ್ಕದ್ಮೇಲೆ ಮಾತಾಡ್ತಾರಲ್ಲ ಹಂಗೆ. ರಾಷ್ಟ್ರ ರಾಜಕಾರಣದಲ್ಲಿ ರೆಸಾರ್ಟ್ಸ್ ರಾಜಕೀಯ ಶುರುವಾಗಿದೆ. ರಾಜ್ಯಸಭೆ ಚುನಾವಣೆ ಹಿನ್ನೆಲೆ ಮಧ್ಯಪ್ರದೇಶದ ಕಾಂಗ್ರೆಸ್ ಶಾಸಕರು ಕರ್ನಾಟಕಕ್ಕೆ ಶಿಫ್ಟ್ ಆಗಿದ್ದಾರೆ. ಮುಂಬರುವ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಭೀತಿ ಹಿನ್ನೆಲೆ ಮಧ್ಯಪ್ರದೇಶದ ಭೋಪಾಲ್ ನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ MLAಗಳು.
ಇದೇ ಜೂನ್ 18ರಂದು ರಾಜ್ಯಸಭೆ ಚುನಾವಣೆ ನಡೀತಾ ಇದೆ. ಈ ಹಿನ್ನೆಲೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಭೀತಿ ಎದುರಾಗಿದ್ದು, ಈ ಹಿನ್ನೆಲೆ ಮಧ್ಯಪ್ರದೇಶದ 63 ಜನ ಕಾಂಗ್ರೆಸ್ ಎಂಎಲ್ಎಗಳು ಬೆಂಗಳೂರು ಬಂದಿದ್ದಾರೆ. ಏರ್ಪೋರ್ಟ್ಗೆ ಬಂದ ಶಾಸಕರು ರೆಸಾರ್ಟ್ಸ್ಗೆ ಶಿಫ್ಟ್ ಆಗಿದ್ದಾರೆ. ವಂಡರ್ಲಾ ರೆಸಾರ್ಟ್ಸ್ ನಲ್ಲಿ ಶಾಸಕರು ವಾಸ್ತವ್ಯ ಹೂಡಲಿದ್ದಾರೆ. ಇನ್ನು ಮಧ್ಯಪ್ರದೇಶದ ಕೈ ಶಾಸಕರು ವಂಡರ್ಲಾ ರೆಸಾರ್ಟ್ಸ್ಗೆ ಬರುವ ವಿಚಾರದ ಬಗ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾತನಾಡಿದರು. ರಾಜ್ಯಸಭಾ ಚುನಾವಣೆ ದೃಷ್ಟಿಯಿಂದ ಮಧ್ಯಪ್ರದೇಶದ ಶಾಸಕರನ್ನ ಕರೆದುಕೊಂಡು ಬಂದಿದ್ದಾರೆ. ಎಷ್ಟು ಜನ ಬರ್ತಿದಾರೋ ಗೊತ್ತಿಲ್ಲ, ಬಂದ ಮೇಲೆ ಗೊತ್ತಾಗುತ್ತೆ. ಬಹುತೇಕ ವಂಡರ್ಲಾ ಪೂರ್ತಿ ಹೋಟೆಲ್ ಬುಕ್ ಮಾಡ್ಕೊಂಡಿದ್ದಾರೆ. ಚುನಾವಣೆ ಎಂದಾಗ ಚುನಾವಣೆ ತರ ಮಾಡಬೇಕು. ನಮ್ಮ ಓಟನ್ನ ಬೇರೆಯವರಿಗೆ ಕದಿಯೋದಕ್ಕೆ ಅವಕಾಶ ಕೊಡಲ್ಲ. ನಮ್ಮ ಓಟನ್ನ ನಾವು ಭದ್ರ ಮಾಡ್ಕೊಳ್ತಿದ್ದೇವೆ ಅಂತ ಹೇಳಿದ್ರು. ನಾವೇನು ಬೇರೆ ಪಕ್ಷದ ಶಾಸಕರನ್ನ ಕರ್ಕೊಂಡು ಬಂದಿಲ್ಲ, ನಮ್ಮ ಪಕ್ಷದವ್ರನ್ನೇ ಕರ್ಕೊಂಡು ಬಂದಿದ್ದೇವೆ. ಅವರಿಗೂ ಒಂಥರ ರಿಲ್ಯಾಕ್ಸ್ ಬೇಕಲ್ಲ. ರಾಜಕೀಯ ಗೊಂದಲಗಳ ಮಧ್ಯೆ 10 ಡೇಸ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಲಿ. ಸುರ್ಜೇವಾಲಾ ಅವರು ನಮ್ಮ ಹೈಕಮಾಂಡ್ ಅಲ್ಲ ಅಲ್ವಾ, ಅವರೇ ಬಂದು ಒಂದು ಸಾರಿ ವೀಕ್ಷಣೆ ಮಾಡಿ ಹೋದ್ರು. ನಮ್ಮ ರಾಜ್ಯದ ಶಾಸಕರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ಹಾಗೆ ಬೇರೆ ಕಡೆ ಶಾಸಕರನ್ನ ಇಲ್ಲಿಗೆ ಕರೆತರಲಾಗಿದೆ ಅಂತ ಬಾಲಕೃಷ್ಣ ಹೇಳಿದ್ರು. ರಾಜ್ಯಸಭಾ ಟೈಮಲ್ಲಿ ಇವೆಲ್ಲ ಕಾಮನ್. ಡಿ.ಕೆ. ಶಿವಕುಮಾರ್ ಕರ್ಕ ಇರ್ತಾರೆ ಅವಾಗ. ಈ ಹಿಂದೆ ಅಹಮದ್ ಪಟೇಲ್ ಸೋಲ್ಸ್ಬೇಕು ಅಂತ ಅಮಿತ್ ಶಾ ಎಷ್ಟು ಕೇಳಿದ್ರು ಬಿಡದೆ ಗುಜರಾತ್ ಮೇಲೆ ಹಿಡಿದಿಟ್ಕೊಂಡು ಹೋಗಿ ಗೆಲ್ಸ್ಕೊ ಬಂದಿದ್ರು ಡಿ.ಕೆ. ಶಿವಕುಮಾರ್. ನಡೀತಾ ಇರುತ್ತೆ, ಇಟ್ಸ್ ಕಾಮನ್ ಯಾವಾಗ. ಬಟ್ ಇದು ಒಳ್ಳೇದಲ್ಲ. ತಮ್ಮ ಪ್ರಕಾರ ಡಿ.ಕೆ. ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿಗಳ ಬಳಿ ಪಡಿತಾ ಇರೋ ಸಲಹೆ ಉಪಯುಕ್ತವೇ, ಯೂಸ್ ಆಗುತ್ತಾ? ಅಂಡ್ ಎರಡನೇದು, RSS ನೋಂದಣಿ ಮಾಡಿಸಿ ಅಂತ ಎಚ್ಚರಿಕೆ ಕೊಡುವಂತ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಆಮೇಲೆ ಸಿಟಿ ರವಿ ಹೇಳಿದ್ದಾರೆ, ನಿಮ್ಮ ಅಪ್ಪನ ಕೈಲಿ ಆಗ್ಲಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಕೈಲಿ ನಿನ್ ಕೈಲಿ ಆಗಲ್ಲ ಅನ್ನೋ ಸಿಟಿ ರವಿ ಅವ್ರ ಹೇಳಿಕೆ ಬಗ್ಗೆ ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.